ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಕ್ರೋಶಾ ಕುಚ್ಚು ಡಿಸೈನ್ ಹಾಕೋದು ಹೆಂಗೆ ಅಂತ ನಾನಿವತ್ತು ಹೇಳ್ಕೊಡ್ತೀನಿ. ಈ ಡಿಸೈನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಎಷ್ಟು ಸಿಂಪಲ್ ಆಗೈತೆ ಮತ್ತು ಅಷ್ಟೇ ರಿಚ್ ಲುಕ್ಕು ಕೂಡ ಇದು ಕೊಡ್ತೈತೆ. ಆಮೇಲೆ ಇದಕ್ಕೆ ನಾನು ಜಾಸ್ತಿ ಬೀಡ್ಸ್ ಕೂಡ ಯೂಸ್ ಮಾಡಿಲ್ಲ. ನೀವು ಕೂಡ ಈ ಥರ ಡಿಸೈನ್ನ ಹಾಕ್ಬೋದು ನಾನು ಹೇಳಿದ ಟಿಪ್ಸ್ ಪ್ರಕಾರ. ನಾನು ಸ್ಯಾರಿನ ತೋರಿಸ್ತಾ ಇದ್ದೀನಿ. ಪಿಂಕ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ. ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ದಾರನ ತಗೊಂಡಿದ್ದೀನಿ, ನೋಡ್ತಿರ್ಬೋದು. ಆಮೇಲೆ ಇದಕ್ಕೆ ನಾನು 8 ನಂಬರ್ದು ನೀಡಲ್ ತಗೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆಯೇ ಮೀಡಿಯಮ್ ಸೈಜ್ದು ಬೀಡ್ಸ್ ತಗೊಂಡಿದ್ದೀನಿ. ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ. ನಾನಿವಾಗ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೋಡ್ರಿ, ಇದು ಪಲ್ಲುದು ರೈಟ್ ಸೈಡು ನಮ್ಮ ಕಡೆ ಇರಬೇಕು, ಬ್ಯಾಕ್ ಸೈಡು ನಮ್ಮ ಅಪೋಸಿಟ್ ಆಗಿರಬೇಕು. ಫಸ್ಟು ನಾನು 6 ಎಳೆ ದಾರ ತಗೊಂಡು ಸುತ್ಕೊಂಡು ಇಟ್ಕೊಂಡಿದ್ದೆ. ಫಸ್ಟ್ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 2 ಸಾರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾವು 4 ಚೈನ್ ಹಾಕೋಬೇಕು. ನೋಡಿ, ನಾನು ಹೇಳೋ ಥರನೇ ನೀವು ಹಾಕಿದ್ರೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 4 ಚೈನ್ ಆದಮೇಲೆ ನಾನು ಸೀರೆಗೆ ಇಟ್ಟು ನೋಡ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ಎಕ್ಸಾಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಮುಂದೆ ಆದ್ರೂ ಸೀರೆ ಸುಕ್ಕು ಬರುತ್ತೆ, ಹಿಂದೆ ಆದರೆ ಚೈನ್ ಲೂಸ್ ಆಗುತ್ತೆ. ಮತ್ತು ನಾನು 4 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಲಾಸ್ಟಲ್ಲಿ ಈ ಥರ ಥ್ರೆಡ್ ಏನು ಬರ್ತೈತಲ್ಲ, ಅದಕ್ಕೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀವಿ. ನೋಡಿ, ಈ ಥರನ ದಾರನ ಎಳೆದ್ಬಿಟ್ಟು ಬೀಡನ್ನ ಒಳಗಡೆ ಸೇರಿಸಿ ಬೀಡನ್ನ ಲಾಕ್ ಮಾಡಬೇಕು. ನಾವು ಬೀಡ್ ಹಾಕಿದಾಗ ಎಲ್ಲೆಲ್ಲಿ ಬೀಡ್ ಹಾಕ್ತೀವೋ ಪ್ರತಿಯೊಂದು ಸಾರಿನೂ ಅದನ್ನ ಬೀಡನ್ನ ಲಾಕ್ ಮಾಡಲೇಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅದು ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಕಂಟಿನ್ಯೂ ಮತ್ತು 4 ಚೈನ್ನ ಹಾಕೋಬೇಕು. ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಎಕ್ಸಾಕ್ಟಾಗಿ ಲಾಕ್ ಮಾಡ್ಕೋಬೇಕು. ಕಂಟಿನ್ಯೂ ಹೀಗೇ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಮಾತ್ರ 2 ಸಾರಿ 4 ಚೈನ್ನ ಹಾಕಿ ಲಾಕ್ ಮಾಡಬೇಕು. ಸೆಂಟ್ರಲ್ಲಿ ಮಾತ್ರ 3 ಸಾರಿ 4 ಚೈನ್ನ ಹಾಕಬೇಕು. ಇವಾಗ 2 ಸಾರಿ ಆಯಿತು. ನೋಡಿ, 1 2 3 4 ಇದು ಲಾಸ್ಟ್ 3ನೇ ಸಾರಿ. ಇದು ಎಲ್ಲಿಗೆ ಬರ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಆದಮೇಲೆ ಲಾಸ್ಟಲ್ಲಿ ದಾರನ ಎಳೆದ್ಬಿಟ್ಟು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥರ ಆ್ಯಡ್ ಮಾಡಿಕೊಂಡು ಪ್ರತಿ ಸಾರಿನೂ ಬೀಡ್ಗೆ ಇದನ್ನು ಮರಿದೇ ಲಾಕ್ ಮಾಡ್ಕೊಳ್ಳೇಬೇಕು ಬೀಡನ್ನ. ಆಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬೀಡನ್ನೂ ಕೂಡ. ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಮಾತ್ರ ನಾವು 4 ಚೈನ್ನ 2 ಟೈಮ್ಸ್ ಹಾಕಬೇಕು. ನೋಡಿರಿ, ಇದು ಫಸ್ಟ್ ಸ್ಟೆಪ್ಪು. ಇಷ್ಟು ನೀಟಾಗಿ ಬರಲೇಬೇಕು. ನೋಡಿರಿ, ಇದು ಎಂಡಲ್ಲಿ 2 ಸಾರಿ ಹಾಕಿದ್ದೀನಿ 4 ಚೈನ್ನ. ಇದು ಸ್ಟಾರ್ಟಿಂಗಲ್ಲೂ ಕೂಡ 4 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಈ ಥರ ಹಾಕಿ ಸೆಂಟ್ರಲ್ಲಿ ನೋಡ್ತಿರ್ಬೋದು ನೀವು 1 2 ಸ್ಟಾರ್ಟಿಂಗಲ್ಲಿ, ಸೆಂಟ್ರಲ್ಲಿ 1 2 3 ಸೇಮ್ ಎಲ್ಲ ಕಡೆನೂ ಸೆಂಟ್ರಲ್ಲಿ 3 3 ಹಾಕಬೇಕು. ಲಾಸ್ಟು ಫಸ್ಟಲ್ಲಿ 2 ಟೈಮ್ಸ್ ಹಾಕಬೇಕು. ಮತ್ತು ನಾನು ಅದೇ ಕಲರ್ ಥ್ರೆಡ್ನ ಲಾಕ್ ಆಗಿರೋ ಕಡೆ ಲಾಕ್ ಮಾಡಿಕೊಂಡು, ನೋಡಿ, ನಾನು ಒಂದೇ ಸಾರಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ 2 ಟೈಮ್ಸ್ ಲಾಕ್ ಮಾಡ್ಕೋಬೋದು. ನಾನು ಲಾಕ್ ಆದಮೇಲೆ ಕಂಟಿನ್ಯೂ ಮತ್ತು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ನ ಹಾಕಿ ನಾನು ಫಸ್ಟು ಏನು ಲಾಕ್ ಮಾಡಿದ್ನಲ್ಲ, ಬಟ್ಟೆಗಲ್ಲ ಥ್ರೆಡ್, ಆ ಥ್ರೆಡ್ಡು ಸೆಂಟ್ರಲ್ಲಿ ನಾವು ನೀಡಲ್ನ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ಕೋಬೇಕು. 4 ಚೈನ್ ಇರೋ ಕಡೆನೇ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಇವಾಗ ನಾವು ಆರ್ಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೂಜಿ ಮೇಲೆ 2 ಸಾರಿ ಈ ಥರ ದಾರ ಸುತ್ತಕೊಂಡು
ಆ ಬೀಡ್ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. ಅಂದರೆ ಬೀಡು ಬ್ಯಾಕ್ ಸೈಡು ಒಂದು ಥ್ರೆಡ್ ಸಿಕ್ಕುತ್ತೆ ನಮಗೆ. ಆ ಥ್ರೆಡ್ಗೆ ನಾವು ನೋಡಿರಿ, ಎಳೆ ಮಿಸ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ನೀಟಾಗಿ ಹಾಕೋಬೇಕು. ಇಲ್ಲ ಅಂದರೆ ಆರ್ಚ್ ಫಿನಿಶಿಂಗ್ ನೀಟ್ ಬರಲ್ಲ. ಅದಕ್ಕೆ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಆ ಬೀಡನ್ನ ಸ್ವಲ್ಪ ಮುಂದೆ ಮಾಡಿಕೊಂಡು ಆ ಹಿಂದೆಗಡೆ ಇರೋ ದಾರಕ್ಕೆ ಸೂಜಿನ ಹಾಕಿ ದಾರ ತಗೋಬೇಕು. ನೋಡಿರಿ, ಟೋಟಲು 4 ಇದು ಸುತ್ಕೊಂಡಿರೋದು ಬರುತ್ತೆ ಸೂಜಿ ಮೇಲೆ. 2ರಲ್ಲೊಂದು 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 ಟೋಟಲಾಗಿ 3 ಸಾರಿ ಮಾಡಿದ್ರೆ ಟ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಮತ್ತು ಅದಾದಮೇಲೆ ಸಿಂಗಲ್ ದಾರ ಉಳಿದಿರ್ತಲ್ಲ, ಅದಕ್ಕೆ ನಾವು 3 ಚೈನ್ ಹಾಕೋಬೇಕು. ಹಾಕ್ಕೊಂಡು ನೋಡಿ, ಕಂಬದ ಪಕ್ಕ ಏನು ಪ್ಲೇಸ್ ಇದೆಯಲ್ಲ, ಆ ಪ್ಲೇಸಲ್ಲಿ ನಾವು ದಾರನ ತಗೊಂಡು ಅದನ್ನು ಲಾಕ್ ಮಾಡಿದ್ರೆ ಒಂದು ಫ್ಲವರು ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ, ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿಂದನೇ ನಾವು ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಬೀಡ್ ಹಿಂದೆಗಡೆ ದಾರ ತಗೊಂಡು ಟೋಟಲ್ 4 ಆಗುತ್ತೆ. 3 ಸಾರಿ 2ರಲ್ಲೊಂದು 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 ಮಾಡಿಕೊಂಡು ಮತ್ತೆ 3 ಚೈನ ತಗೊಂಡು ಅದು ಕಂಬ ಏನಿದೆಯೋ ಆ ಕಂಬದ ಬ್ಯಾಕ್ ಸೈಡು ದಾರ ತಗೊಂಡು ಲಾಕ್ ಮಾಡ್ಕೋಬೇಕು. ಹೀಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಟೋಟಲ್ಲು ನಾನು 1 2 3 4 5 6 7 8 9 ಟ್ರಿಬಲ್ ಕ್ರೋಶ ಹಾಕಿದ್ದೀನಿ. ಅದು ಬೀಡ್ ಸ್ಮಾಲ್ ಇರೋದ್ರಿಂದ ನನಗೆ 9 ಬಂದಿದೆ. ಚೂರು ದೊಡ್ಡದಾದರೆ 10 ಹಾಕೋಬೋದು ಲಾಸ್ಟ್. ಆಮೇಲೆ ಇದು 4 ಚೈನ್ ಹಾಕ್ಕೊಂಡು ನಾವೇನು ಲಾಕ್ ಮಾಡಿರ್ತೀವಲ್ಲ, ಸೇಮ್ ಅದೇ ಜಾಗಕ್ಕೇ ಲಾಕ್ ಮಾಡ್ಕೋಬೇಕು. ಎಕ್ಸಾಕ್ಟಾಗಿ 8ರಿಂದ 9 ಟ್ರಿಬಲ್ ಕ್ರೋಶ ಹಾಕೋಬೋದು ಈ ಡಿಸೈನ್ಗೆ. ಜಾಸ್ತಿ ಹಾಕಿದ್ರೆ ಆರ್ಚ್ ನೀಟಾಗಿ ಬರಲ್ಲ, ಫಿನಿಶಿಂಗ್ ನೀಟಾಗಿ ಬರಲ್ಲ. ಬೀಡ್ ಸ್ವಲ್ಪ ದೊಡ್ಡದಾಗಿದ್ದರೆ 10 ಹಾಕ್ಬೋದು ಲಾಸ್ಟು. ಆಮೇಲೆ ಈ ಥರ ಲಾಕ್ ಆದಮೇಲೆ ಮತ್ತೆ ನಾನು 4 ಚೈನ್ನ ಹಾಕ್ತಿದ್ದೀನಿ. ಹಾಕಾದಮೇಲೆ ಸೇಮ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಇದು ಗ್ಯಾಪ್ ಏನಕ್ಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ. ಇದು ಸೆಂಟ್ರಲ್ಲಿ ನೋಡಿ, ಈ ಥರ ಫುಲ್ ಸ್ಯಾರಿ ಹಾಕಿದ್ಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಕೂಡ ಸೂಪರಾಗಿ ಇರುತ್ತೆ. ಆಮೇಲೆ ಸೇಮ್ ಕಂಟಿನ್ಯೂ ಮಾಡೋದು. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಟ್ರಿಬಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಅದರ ಮೇಲೆ 3 ಚೈನ್ ತಗೊಂಡು ಅದು ರೆಡಿಯಾಗಿರೋ ಕಂಬ ಇದೆಯಲ್ಲ, ಆ ಕಂಬದ ಬ್ಯಾಕ್ ಸೈಡಿಂದ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೇಮ್ ನಾನು ಹೇಳಿರೋ ಮೆಥಡ್ನ ಯೂಸ್ ಮಾಡಿಕೊಂಡು ಹಾಕಿ ನೀವು ಕೂಡ ಇಷ್ಟೇ ನೀಟಾಗಿ ಫಿನಿಶಿಂಗಾಗಿ ಈ ಡಿಸೈನ್ ಬರುತ್ತೆ. ನೋಡಿ, ಇಷ್ಟು ನೀಟಾಗಿ ಬಂದಿದೆ. ಒಂಚೂರು ಸುಕ್ಕಾಗಿಲ್ಲ, ಎಲ್ಲೂ ಎಳೆ ತಪ್ಪಿಲ್ಲ, ಬೀಡ್ಸು ಕೂಡ ಜಾಸ್ತಿ ಏನಿಲ್ಲ. ಆಮೇಲೆ ಇದಕ್ಕೆ ಕುಚ್ಚು ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನಾನು ಇದಕ್ಕೆ 127 ದಾರ ತಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಈ ಡಿಸೈನ್ದು ಸಿಂಪಲ್ ಲುಕ್ಕು, ಸಿಂಪಲ್ ಸ್ಯಾರಿ ರಿಚ್ ಲುಕ್ ಇದೆ. ಇದು ಅಪೋಸಿಟ್ ಕಲರಲ್ಲಿ ಕುಚ್ಚು ಹಾಕಿದ್ದೀನಿ. ಪಲ್ಲು ಡಿಸೈನಲ್ಲಿ ಸೇಮ್ ಪಲ್ಲು ಕಲರೇ ಆರ್ಚ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.